ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಣಿರಾಜ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ನೋಡಿ ಐ ಡಿ ಬಿ ಐ ಬ್ಯಾಂಕ್ನ ಚೆಕ್ ಬುಕ್ನ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಐ ಡಿ ಬಿ ಐ ಆನ್ಲೈನಲ್ಲಿ ಯೂಸ್ ಸೇವಿಂಗ್ಸ್ ಅಕೌಂಟ್ ಫ್ರೆಂಡ್ ನೋಡಿ ಚೆಕ್ ಬುಕ್ಕು ಅನ್ಬಾಕ್ಸಿಂಗ್ ಮಾಡ್ತಿದ್ವಿ ಹೆಂಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಚೆಕ್ ಬುಕ್ ಬಿಟ್ಟು ಇನ್ನೇನು ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಕವರ್ ಪಕ್ಕಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ನಾವು ಚೆಕ್ ಬುಕ್ ಅನ್ಬಾಕ್ಸಿಂಗ್ ಮಾಡಿ ನೋಡಿ ಫ್ರೆಂಡ್ಸ್, ಐ ಡಿ ಬಿ ಐ ಬ್ಯಾಂಕ್ ಅಂತ ಈ ಚೆಕ್ ಬುಕ್ ಇತ್ತು. ಮೊದಲಿದು ನ್ಯಾಷನಲೈಸ್ಡ್ ಬ್ಯಾಂಕ್ ಫ್ರೆಂಡ್ಸ್. 2010 ಅದು 2011 ಇದು ನ್ಯಾಷನಲೈಸಿಂದ ಪ್ರೈವೇಟೈಸೇಷನ್ ಮಾಡಿದ್ರು ಇದನ್ನು. ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಡಿ ಬಿ ಐ ಅಂತ ಬರೆದಿರುತ್ತೆ. ಬ್ಯಾಂಕ್ ಕೂಡ ನೋಡಿದ್ರೆ ಐ ಡಿ ಬಿ ಐ ಬ್ಯಾಂಕ್ ಅಂತ. ಇದರ ಮೇಯ್ನು ಹೆಡ್ ಆಫೀಸು ಮುಂಬೈ ಅಂತಿದೆ, ಮುಂಬೈಯಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ಐ ಡಿ ಬಿ ಐ ಬ್ಯಾಂಕ್ ಅಂತ ನೋಡಿ. ಸೇಮ್ ಫ್ರೆಂಡ್ಸ್, ಎಲ್ಲ ಬ್ಯಾಂಕಲ್ಲಿ ನೋಡಿ ನಿಮ್ಮ ಕಸ್ಟಮರ್ ಐ ಡಿ ಏನು ಅಂತ. ಇದು 10 ಲೀಫ್ದು ಅವ್ರು ಫ್ರೀ ಕೊಡ್ತಾರೆ ನೋಡಿ. ಅಕೌಂಟ್ ನಂಬರು, ಕಸ್ಟಮರ್ ಐ ಡಿ ನೋಡಿ, ಇದೆಲ್ಲ ಕೊಡ್ತಾರೆ ನಾನು. ನೋಡಿ ನಿಮ್ಮ ಓಲ್ಡ್ ಅಡ್ರೆಸ್ ಏನು, ನ್ಯೂ ಅಡ್ರೆಸ್ ಏನು, ಏನಾದರೂ ಚೇಂಜ್ ಮಾಡೋಕ್ಕಿದ್ರೆ ಚೇಂಜ್ ಮಾಡ್ಬೋದು. ನೋಡಿ ನಿಮ್ಮ ಬ್ರ್ಯಾಂಚ್ ಯಾವುದು ಅಂತ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಇದು ಬ್ರ್ಯಾಂಚ್ ಅಡ್ರೆಸ್ ಎಲ್ಲ ಇದೆ. ಕಸ್ಟಮರ್ ಐ ಡಿ, ಅಕೌಂಟ್ ನಂಬರ್, ಹೆಸರು ಇದೆ ನೋಡಿ ಫ್ರೆಂಡ್ಸ್, ಫ್ರಮ್ ಅಂತ. ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅವ್ರ ಮೊಬೈಲ್ ನಂಬರ್ ಅಂತ ಏನೋ ಚೆಕ್ ಏನು ಇಶ್ಯೂ ಇದ್ದರೆ ಮೊಬೈಲ್ ಫೋನ್ ಮಾಡ್ಬೋದು. ಹಂಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನೀವು ಯಾರು ಕೊಟ್ಟಿದ್ದಾರೆ ಏನು ಚೆಕ್ಕು ಅಂತ ಬರ್ಕೊಳೋದಕ್ಕೆ ಒಂದು 10 ಲೀವ್ದು ನೋಡಿ ಫ್ರೆಂಡ್ಸ್. ಇದು ಚೆಕ್ ಬುಕ್ ಹಿಂಗಿರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಡಿ ಬಿ ಐ ಬ್ಯಾಂಕ್ ಅಂತ ಇರುತ್ತೆ ನೋಡಿ. ಪೇ ಅಂತ ನೀವು ಯಾರಿಗೆ ಪೇ ಮಾಡಬೇಕೋ ಅವ್ರ ಹೆಸರು ಬರೆಯೋದು. ಇಲ್ಲಿ ಎಷ್ಟು ದುಡ್ಡು ಅಂತ 1,000 ಆದರೆ 1,000 ಅಂತ ಬರೆಯೋದು. ಇಲ್ಲಿ ಇಂಗ್ಲೀಷ್ ಅದು 1,000 ಅಂತ, ಇಲ್ಲಿ 100 ಅಂತ ಬರೆಯೋದು. ಇಲ್ಲಿ ಡೇಟ್ ಬರೆಯೋದು ಫ್ರೆಂಡ್ಸ್. ಇಲ್ಲಿ ಅಕೌಂಟ್ ನಂಬರ್ ಇಲ್ಲ, ನೀವು ಅಕೌಂಟ್ ನಂಬರ್ ಅವ್ರಿಗೆ ಕೊಟ್ಟಿರ್ತಾರೆ. ಇಲ್ಲಿ ಸೆಲ್ಫ್ ಅಂತ ನಿಮಗೆ ಅಂತ, ಪೇ ಅಲ್ಲ ಥರ ನೋಡಿ. ಇಲ್ಲಿ ಹೆಸರು ಕುಮಾರ್ ಎಸ್ ಪನೀರಾಜ್ ಅಂತ ನೋಡಿ. ಇಲ್ಲಿ ಹೆಸರು ಮೇಲ್ಕೊಂಡು ನಾವು ಸಿಗ್ನೇಚರ್ ಮಾಡೋದು ನೋಡಿ ಫ್ರೆಂಡ್ಸ್. ಇದು ನಂಬರ್ ಫ್ರೆಂಡ್ಸ್ 445966 ಅಂತ ನೋಡಿ ಫ್ರೆಂಡ್ಸ್. ಇದು ಚೆಕ್ ನಂಬರ್, ಇದು ಚೇಂಜ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಯಾವ ಡೇಟ್ ಕೊಟ್ಟಿರ್ತೀರಿ ನೋಡಿ, ವ್ಯಾಲಿಡ್ ಫ್ರಮ್ 3 months ಓನ್ಲಿ. ನೀವು ಯಾವ ಡೇಟ್ ಬರ್ತೀರೋ ಆ ಡೇಟಿಂದ 3 ತಿಂಗಳವರೆಗೂ ವ್ಯಾಲಿಡ್ ಮಾತ್ರ ಇದು ಅಂತ ನೋಡಿ. ಸೇವಿಂಗ್ಸ್ ಪೇಯಬಲ್ ಅಟ್ ಪರ್ ದ ಆಲ್ ಐ ಡಿ ಬಿ ಐ ಬ್ಯಾಂಕ್ ಬ್ರಾಂಚಸ್ ಅಂತ, ಯಾವ ಬ್ರಾಂಚಲ್ಲಾದರೂ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇದು ನಮ್ಮ ಬ್ಯಾಂಕ್ ಅಡ್ರೆಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಇದು ಇನ್ನೊಂದು ಹೊಸದಾಗಿ ಏನಂದರೆ ಇಂಥ ಬ್ಯಾಂಕಲ್ಲಿ ಫ್ರೆಂಡ್ಸ್ ಹೊಸದಾಗಿ ಬೆನಿಫಿಯರ್ ಅಕೌಂಟ್ ನಂಬರು, ಬೆನಿಫಿಯರ್ ನೇಮು, ಅವ್ರ ಮೊಬೈಲ್ ನಂಬರು ನೋಡಿ ಫ್ರೆಂಡ್ಸ್. ಇಲ್ಲೇ ಕ್ಲೀನಾಗಿ ಬರೀಬೋದು. ಅವರೇ ಕಾಲಮ್ ಎಲ್ಲ ಕೊಟ್ಟಿರ್ತಾರೆ. ಬೇರೆ ಚೆಕ್ಗಳೆಲ್ಲ ಸುಮ್ಮನೆ ಹೆಂಗೆ ಸಿಕ್ಕಿದ್ರೆ ಹಂಗೆ ಬರೀತಾರೆ. ಇಲ್ಲ ಹಂಗಿಲ್ಲ ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ಬೆನಿಫಿಯರ್ ಅಕೌಂಟ್ ನಂಬರು, ಬೆನಿಫಿಯರ್ ನೇಮು, ಮೊಬೈಲ್ ನಂಬರು ಎಲ್ಲ ಕ್ಲೀನಾಗಿರ್ತದೆ ನೋಡಿ ಫ್ರೆಂಡ್ಸ್. ಅವ್ರದ್ದು ಕ್ಲೀನಾಗಿ ಬರೀಬೋದು. ಅವ್ರ ಅಕೌಂಟ್ ನಂಬರು, ನೇಮು, ಮೊಬೈಲ್ ನಂಬರ್ ಬರೆದ್ರೆ ಡೈರೆಕ್ಟ್ ಅವರಿಗೆ ಅದು ಸೆಂಡ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಫಸ್ಟ್ ಓಪನ್ ಮಾಡಿದ್ರೆ ಆನ್ಲೈನಲ್ಲಿ ಸೇವಿಂಗ್ಸ್ ಅಕೌಂಟು ಒಂದು 10 ಲೀವ್ಸ್ ಅವ್ರು ಫ್ರೀಯಾಗಿ ಕೊಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಪ್ರತಿದಕ್ಕೂ ಇಷ್ಟು ಕೊಡ್ತಾರೆ. ಚೆಕ್ ಬುಕ್ ರಿಕ್ಯೂಜೇಷನ್ ಸ್ಲಿಪ್ ಅಂತ. ನೀವು ಅಕಸ್ಮಾತ್ ಏನು ಚೆಕ್ ಬುಕ್ ಆಗೋದ್ರೆ ಮತ್ತು ನೆಕ್ಸ್ಟ್ ಎಷ್ಟು ಚೆಕ್ ಬುಕ್ ಬೇಕು ಅನ್ನೋದನ್ನು ನೀವು ಅಪ್ಲೈ ಮಾಡ್ತಾರೆ ನೋಡಿ. ಅವ್ರು ರಿಸೀವ್ ಮಾಡ್ಕೊಂಡಿರೋ ಸಿಗ್ನೇಚರ್ ಪದ ಬರೆಯೋರು, ಚೆಕ್ ಬುಕ್ ಎಲ್ಲಿಂದ ಕಲೆಕ್ಟ್ ಆಯಿತು ಅಂತ ನೋಡಿ ಫ್ರೆಂಡ್ಸ್. ಇದು ಹೀಗೆ ಇವೆಲ್ಲ ಚೆಕ್ ಲೀಫು ನೋಡಿ ಫ್ರೆಂಡ್ಸ್. ಇಲ್ಲಿಂದ ಅವ್ರ ಲೋನ್ ಪಾರ್ಟ್ನರ್ಸ್ ಎಲ್ಲ ಇದೆ. ಇಲ್ಲಿ ಬ್ಯಾಂಕ್ ಅಡ್ರೆಸ್ ಇದೆ ನೋಡಿ ಫ್ರೆಂಡ್ಸ್. ಇನ್ನು ಆ ಬ್ಯಾಂಕಲ್ಲಿ ಏನೇನು ಲೋನ್ಗಳಿದ್ದಾವೆ ನೋಡಿ. ಲೋನ್ ಪ್ರಾಡಕ್ಟು, ಲಿಬರೇಟರಿ ಪ್ರಾಡಕ್ಟ್ಸ್ ಅಂತ ಇಲ್ಲಿದೆ ನೋಡಿ. ಡಿಮ್ಯಾಂಡ್ ಅಕೌಂಟು, ಇನ್ವೆನ್ ಅಕೌಂಟು, ಎಷ್ಟು ಅಕೌಂಟ್ಗಳಿದೆ ನೋಡಿ. ಅಟಲ್ ಪೆನ್ಷನ್ ಯೋಜನೆ ಅದು ಏನು ಎಲ್ಲ ಅಕೌಂಟ್ಸ್ ನೋಡ್ತಾರೆ. ಇದು ಫ್ರೆಂಡ್ಸ್ ಐ ಡಿ ಬಿ ಐ ಬ್ಯಾಂಕ್ನ ಚೆಕ್ ಬುಕ್ಕು ಫ್ರೆಂಡ್ಸ್. ನನ್ನ ಎಕ್ಸ್ಪ್ಲನೇಷನ್ ಅಥವಾ ನನ್ನ ಮಾತು ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಈ ಯೂಟ್ಯೂಬ್ ಅಕೌಂಟ್ನ ಅಥವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಪಣಿರಾಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ಐ ಡಿ ಬಿ ಐ ಬ್ಯಾಂಕ್ನ ಕ್ಲಾಸಿಕ್ ಡೆಬಿಟ್ ಕಾರ್ಡ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದು. ಹಂಗೆ ಇದನ್ನ ಆನ್ಲೈನಲ್ಲಿ ಹೇಗೆ ನಾವು ಬ್ರಾಂಚ್ಗೆ ಹೋಗೋದಿಲ್ಲಂಗೆ ಅಥವಾ ATMಗೆ ಹೋಗೋದಿಲ್ಲಂಗೆ ಆನ್ಲೈನಲ್ಲೇ ಪಿನ್ ಹೆಂಗೆ ಜನ್ರೇಟ್ ಮಾಡ್ಕೊಬೇಕು ಅಂತ ನೋಡಿಸ್ತೀನಿ ನೋಡಿ. ಇದು ಐ ಡಿ ಬಿ ಐ ಬ್ಯಾಂಕ್ ಅಂತ ಬರೋದು ನೋಡಿದ್ರೆ. ಐ ಡಿ ಬಿ ಐ ಬ್ಯಾಂಕ್ ಆಸಿಯರ್ ದೋಸ್ ಜೈಸಿ ಅಂತ ಇದೆ ನೋಡು. ರೂಪೇ ಕಾಂಟ್ಯಾಕ್ಟ್ಲೆಸ್ ಕ್ಲಾಸಿಕ್ ಡೆಬಿಟ್ ಕಾರ್ಡ್ NCMC ಕಾರ್ಡ್ ಅಂತಿದೆ. ಇಲ್ಲಿ ಮುಂದ್ಗಡೆ ಅಡ್ರೆಸ್ ಇಲ್ಲಿದೆ. ಇಂಡಿಯನ್ ಪೋಸ್ಟಿಂದ ನನಗೆ ಡೆಲಿವರಿ ಆಯಿತು ನೋಡಿ. ಇಂಡಿಯಾ ಪೋಸ್ಟ್ ಡೆಲಿವರಿ ಆಯಿತು. ಇದು ಬ್ಯಾಕ್ ಸೈಡ್ ಹೀಗಿರುತ್ತೆ ಇದು ನೋಡಿ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಇದರಲ್ಲಿ ಏನಿಲ್ಲ, ಇನ್ನು ಸೈಡ್ಗೆ ಇಕ್ಕೋಣ. ಫಸ್ಟ್ ಆಫ್ ಆಲ್ ಇದರಲ್ಲಿ ಏನಿದೆ ಅಂತ ನೋಡೋಣ ನೋಡಿ. ಫಸ್ಟ್ ಇದು ಕಾರ್ಡ್ಗಿನ ಮೊದಲು ಇದರಲ್ಲಿ ಏನೇನಿದೆ ಅಂತ ನೋಡೋಣ
ನೋಡಿ ಇದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಕ್ಲಾಸಿಕ್ ಎ ಟಿ ಎಮ್ ಕಾರ್ಡು, ಹಂಗೆ ಗೋಲ್ಡ್ ಎ ಟಿ ಎಮ್ ಕಾರ್ಡ್ನ ಸ್ಪೆಸಿಫಿಕೇಷನ್ಸ್ ಎಲ್ಲ ಇದ್ದಾವೆ ಫ್ರೆಂಡ್ಸ್. ಇಲ್ಲೇ ನೋಡಿ ನೋಡಿದ್ರೆ ಏನೇನು ಯೂಸೇಜು, ಏನು ಚಾರ್ಜಸ್ ಅಂತೆಲ್ಲ ಹಂಗೆ ನೋಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೆ ಒಂದು ನೋಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ IDBI ಬ್ಯಾಂಕ್ ಅಂತಿದೆ ನೋಡಿ. ಇದಾದ್ಮೇಲೆ ಇದಿದೆ ನೋಡಿ ಇಲ್ಲಿ ರೂಪೇ ಕಾಂಟ್ಯಾಕ್ಟ್ ಡೆಬಿಟ್ ಕಾರ್ಡ್ ಯೂಸೇಜ್ ಗೈಡ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದ್ಸತಿ ಇದು ನೋಡಿ, ಇದು ಹೆಂಗೆ ಏನೇನು ಯೂಸೇಜ್ ಮಾಡ್ಬೋದು ಅಂತ ಇಲ್ಲಿ ನೋಡಿ. ಪರ್ಸ್ನಲ್ನೆಸ್ಸು, ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಏನೇನು ಫ್ಯೂಚರ್ಸ್ನ, ಡೆಬಿಟ್ ಕಾರ್ಡ್ ಆದರೆ ಹಿಂಗೆ ಏನೇನು ಫ್ಯೂಚರ್ಸ್ ಇರ್ತವೆ ಇದರಲ್ಲಿ ಅಂತಿದೆ ನೋಡಿ. ಫೋನ್ ಬ್ಯಾಂಕಿಂಗಿಂದ ರಿಜಿಸ್ಟ್ರೇಷನ್ ಮಾಡ್ಕೊಬೋದು, 16 ಡಿಜಿಟ್ ಏನೇನು ಅಂತ ನೋಡಿ. ಇಲ್ಲ 5000 ರುಪೀಸ್ದು ಕ್ಲಾಸಿಕ್ದು. ಹೌ ಟು ಜನ್ರೇಟ್ ರೂಪೇ ಪಿನ್ NCMC ಅಂತ ಹೇಳಿದೆ ನೋಡಿ. ಇದು ನೋಡಿ ಡೊಮೆಸ್ಟಿಕ್ ಆದರೆ ಓವರ್ 3700 ಡೊಮೆಸ್ಟಿಕ್ಸ್ ಇದಾವೆ ಇರೋ ಹತ್ರ ATMಗಳು ನೋಡಿ. ಇಂಟರ್ನೆಟ್ ಮೆಸೇಜ್ ಶೀಟ್ಸ್ ಅಂತಿದೆ ನೋಡಿ. ಇಲ್ಲಿ ರೂಪೇ ಡೆಬಿಟ್ ಕಾರ್ಡ್ ಕಾಂಟ್ಯಾಕ್ಟ್ಲೆಸ್ ಪಿನ್ ಹೆಂಗೆ ಜನ್ರೇಟ್ ಮಾಡ್ಕೊಬೇಕು, ಹೆಂಗೆ ಸಾಲ್ವ್ ಮಾಡಬೇಕು ATMಗಳಲ್ಲಿ ಅಂತ ನೋಡಿಸ್ತಾ ಇದೆ ಫ್ರೆಂಡ್ಸ್. ಇದು ನೋಡಿ ಕಾಂಟ್ಯಾಕ್ಟ್ಲೆಸ್ನ ಅದು ಹೆಂಗೆ ತೊಗೊಬೇಕು, ATM ಹಿಂಗೆ ನೋಡಿ. ಇದು ಕಾರ್ಡ್ ಹೆಂಗೆ ಯೂಸೇಜ್, ಕಾಂಟ್ಯಾಕ್ಟ್ಲೆಸ್ದು 5000 ವಿತ್ಡ್ರಾಲ್ ಡಿಪ್ ಮಾಡ್ಬೋದು ನೋಡಿ. ಕಾರ್ಡ್ ಹೆಂಗೆ ಬ್ಲಾಕ್ ಮಾಡೋದು ಅಂತಿದೆ ನೋಡಿ. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದು ಹಿಂಗೆ ನೋಡಿ. ಲಾಟ್ರಿ ಪಾಯಿಂಟ್ಸ್ ಹೆಂಗೆ ನಾವು ಯೂಸ್ ಮಾಡ್ಕೊಬೇಕು ನೋಡಿ. ಇದೊಂದು ಕ್ಲಾಸಿಕ್ ಆಫರ್ಸು. ಕಾರ್ಡ್ ಸೇಫ್ಟಿ ಟಿಪ್ಸ್ ಅಂತೇಳಿ ನೋಡಿ. IDBI ಬ್ಯಾಂಕ್ ಐಸಿ ದೋಸ್ ಜೈಸಿ ಅಂತ ನೋಡಿ. ಮುಂಬೈಯಿಂದ ಬಂದಿದೆ ಇದು ನನಗೆ. ಮುಂದೆ ದಾದ್ರಾ ಇಂದ ಬಂದಿದೆ, ಅದು ಯೂನಿಯನ್ ಟೆರಿಟರಿ ನೋಡಿರಿ. ಅದಾದಮೇಲೆ ಇದೊಂದು ಕೊಟ್ಟವನೆ ಅವನು. IDBI ಸೇಫ್ ಬ್ಯಾಂಕಿಂಗ್ ಟಿಪ್ಸ್ ಅಂತೆ, ಹೆಂಗೆ ಸೇಫ್ ಬ್ಯಾಂಕಿಂಗ್ ಮಾಡ್ಕೊಬೇಕು, ಏನು ಇದು ಅಂತ, ಏನು ಎತ್ತ ಅನ್ನೋದೆಲ್ಲ ಕೊಟ್ಟವ್ ನೋಡಿ ಫ್ರೆಂಡ್ಸ್. ಇಲ್ಲ ನೋಡಿ ಫ್ರೆಂಡ್ಸ್, ಇದು ATM ಕಾರ್ಡು ನೋಡಿ. ಇಲ್ಲಿ ಲಾಕು ಸ್ವೈಪ್ ಗೋ ಅಂತ ಇದೆ, ಇಲ್ಲಿ QR ಕೋಡ್ ಇದೆ. ಇದು ಓಪನ್ ಮಾಡೋಣ ನೋಡಿ. ನೋಡಿ ಫ್ರೆಂಡ್ಸ್, ಹಿಂಗೆ ಡೆಬಿಟ್ ಕಾರ್ಡ್ ಹಿಂಗೆ ಇಕ್ಬಿಟ್ಟು SMS ಅಲರ್ಟು, ಆನ್ಲೈನ್ ಪೇಮೆಂಟ್ ಹಿಂಗೆ ನೋಡಿ ಹಿಂಗಿರುತ್ತೆ ATM. ಇದರ ಬ್ಯಾಕ್ ಸೈಡು ಹಿಂದಿಯಲ್ಲಿದೆ ಫ್ರೆಂಡ್ಸ್. ಹಿಂದಿಯಲ್ಲಿ ಹೋಗಿಲ್ಲ, ನಾವು ಇಂಗ್ಲೀಷಲ್ಲಿ ಬೇಕಂದ್ರೆ ಇಂಗ್ಲೀಷಲ್ಲಿ ಹೋಗ್ಬೋದು ನೋಡಿ. ಕಾರ್ಡ್ ತೆಗಿ ನೀವು ನಾವು ನೋಡಿ ಫ್ರೆಂಡ್ಸ್. ಇದು ಲೇಬಲ್ ಗಮ್ ಲೇಬಲ್ನ ಇದಕ್ಕೆ ಕೊಟ್ಟೋಣ, ಅದಕ್ಕೆ ಮೇಲೂ ನೋಡಿ. ಇಲ್ಲಿ ದಿಸ್ ಕಾರ್ಡ್ ಲೋಡೆಡ್ ವಿತ್ ಎ ಸೆಟ್ ಆಫ್ ದ ಫ್ಯೂಚರ್ಸ್ ಸಮ್ ಇಫ್ ಗಿವನ್ ಬಿಲೋ ಅಂತ. ಫ್ಯೂಚರ್ಸ್ ಏನೇನಿದ್ದಾವೆ ಅಂತ ಹೇಳ್ತೀವಿ ನೋಡಿ. ಈಸಿ ಆ್ಯಕ್ಸಸ್ ಇರುತ್ತೆ. ಎಲ್ಲ 2000 ಸ್ವೈಪ್ ಕೊಟ್ಟಿದ್ದು 5000 ಸ್ವೈಪ್ ಕೊಡ್ತಾವನೆ ನೋಡಿ. ಆನ್ಲೈನ್ ಪೇಮೆಂಟ್ಸು, ಕಾಮ್ ಪೇಮೆಂಟ್ ಮಾಡ್ಕೊಬೋದು. ಗೆಟ್ ಮೋರ್ ಆನ್ ಯುವರ್ ಸ್ಪೆಂಡಿಂಗ್ ಗೆಟ್ ಮೋರ್ ಮಾಡ್ಬೋದು. ಕಾಂಟ್ಯಾಕ್ಟ್ಲೆಸ್ಸು, SMS ಅಲರ್ಟ್ಸ್ ಇದೆ ನೋಡಿ, ಅಪ್ಡೇಟ್ ಮಾಡುತ್ತೆ ಬ್ಯಾಂಕು ನೋಡಿ. ಈಗ ನಾವು ಕಾರ್ಡ್ ನೋಡೋಣ ನೋಡಿ ಫ್ರೆಂಡ್ಸ್. ಇದು IDBI ಬ್ಯಾಂಕ್ನ ಕ್ಲಾಸಿಕ್ ಡೆಬಿಟ್ ಕಾರ್ಡ್. ಇದು ಆನ್ಲೈನ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ಮಾತ್ರ ಅದು ಸಿಗುತ್ತೆ. ನೀವು ಬ್ರ್ಯಾಂಚಲ್ಲಿ ಹೋದರೆ ಕ್ಲಾಸಿಕ್ ಬದಲು ಪ್ಲಾಟಿನಮ್ ಕೊಡ್ತಾರೆ, ಅದು ಇನ್ನೂ ಕಾಸ್ಟ್ಲಿ ಇದೆ. ಇದ್ರದ್ದು ಚಾರ್ಜಸ್ಸು 220 ಇದೆ ಫ್ರೆಂಡ್ಸ್. ಆ್ಯನ್ಯುಯಲ್ ಫೀ 220 ರುಪೀಸ್. ಒಂದೊಂದರಲ್ಲಿ ಒಂದೊಂದು ಸತಿ ಒಂದೊಂದು ಕಾರ್ಡಿಗೆ ಒಂದೊಂದು ರೇಟು, ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅದು ನೋಡಿ ಹಿಂದೆ ಹಿಂಗಿರುತ್ತೆ ಕಾರ್ಡು ನೋಡಿ. ಇಲ್ಲಿ ಡಿಸ್ಕವರ್ ಪ್ಲಸ್ ಅಂತ ನೋಡಿ. ನೋಡಿ ಇದು ರೂಪೇ ಕಾರ್ಡ್ ಅಂತ ನೋಡಿ. ಇದು ರೂಪೇ ಕಾರ್ಡು, ಇದು ಕ್ಲಾಸಿಕ್ ಡೆಬಿಟ್ ಕಾರ್ಡ್ IDBI ಬ್ಯಾಂಕ್ದು ಫ್ರೆಂಡ್ಸ್. ನಮ್ಮ ಎಕ್ಸ್ಪ್ಲನೇಷನ್ ಏನಾದ್ರು ನಿಮ್ಗೆ ನಚ್ಚಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳೇ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.